ರಾಮಲಲ್ಲನ ಪುನರ್ ಪ್ರತಿಷ್ಠಾಪನೆಗಾಗಿ ದೇಶಾದ್ಯಂತ ಬೇರೆ ಬೇರೆ ವಸ್ತುಗಳನ್ನ ತಂದ್ಕೊಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ರಾಮನಿಗೆ ಪ್ರಿಯವಾದಂತಹ ಕೆಲವೊಂದಷ್ಟು ವಸ್ತುಗಳನ್ನ ಈಗಾಗಲೇ ಸಾಕಷ್ಟು ಜನರು ಭಕ್ತರು ತರುವಂತಹ ಕೆಲಸ ಆಗ್ತಾ ಇದೆ. ಅದರಲ್ಲಿ ನಮ್ಗೆ ಈಗ ಇನ್ನೊಂದು ವಿಶೇಷತೆ ನಾವು ಗಮನಿಸ್ತಾ ಹೋಗ್ಬೋದು. ಇದು ಹೈದರಾಬಾದ್ ಇಂದ ಬಂದಿರುವಂತಹ ಬರೋಬ್ಬರಿ 1265 kg ತೂಕದ ಒಂದು ಲಡ್ಡನ್ನ ತರುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿಂದ ಹೈದರಾಬಾದ್ ಇಂದ ಬಂದಿರುವುದು, ಹೈದರಾಬಾದ್ ನ ಸಿಕಂದ್ರಾಬಾದ್ ಇಂದ ಬಂದಿರುವಂತದ್ದು ಶ್ರೀ ಶರ್ಮಾ ಕೇಟರಿಂಗ್ ಸರ್ವಿಸ್ ಅವರು ಶ್ರೀರಾಮನಿಗೋಸ್ಕರ ಶ್ರೀರಾಮ ಕೇಟರಿಂಗ್ ಸರ್ವಿಸ್ ಅವರು ಈ ಒಂದು ಲಡ್ಡನ್ನ ತಂದ್ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಇದರಲ್ಲಿ ನಾವು ನೋಡೋದಾದ್ರೆ ಒಂದ್ ಕಡೆ ಬೇಸಿನ್ ಲಾಡನ್ನ ಬಳಕೆ ಮಾಡಲಾಗಿರುವಂತದ್ದು, ಶುಗರ್ ಬಳಸಿದ್ದಾರೆ, ಡ್ರೈ ಫ್ರೂಟ್ಸ್ ಅನ್ನ ಬಳಸಿದ್ದಾರೆ. ಅದನ್ನ ಬಳಸಿ ಇಲ್ಲಿ ಮಾಡ್ಕೊಂಡ್ ಬರುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದರ ಹಿಂದೆ ಒಂದು ದೊಡ್ಡ ಕಥೆ ಇರುವಂತದ್ದು. ಶ್ರೀರಾಮ ಕೇಟರಿಂಗ್ ಸರ್ವಿಸ್ ಅನ್ನ ಇವರೇನು ಶುರು ಮಾಡುವಂತಹ ಸಂದರ್ಭದಲ್ಲಿ ರಾಮನಿಗೋಸ್ಕರ ಏನಾರು ಮಾಡ್ಬೇಕು ಅನ್ನೋ ಒಂದು ಅರಕೆಯನ್ನ ಮಾಡ್ಕೊಂಡಿರ್ತಾರೆ. ಆ ಅರಕೆಯ ಫಲವಾಗಿ ಅದರಂತೆ ರಾಮ ಈಗಾಗಲೇ ಪುನಃ ಪ್ರತಿಷ್ಠಾಪನೆಗಾಗಿರುವಂತಹ ದೇವಾಲಯವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಅದರಂತೆ ಇಲ್ಲಿಗೆ ಬಂದು ಪರ್ಮಿಷನ್ ಪಡೆದುಕೊಂಡು ಹೋದಂತಹ ಇವರು ಈಗ ಈ ಒಂದು ಲಡ್ಡನ್ನ ತಯಾರು ಮಾಡ್ಕೊಂಡು ಬಂದಿದ್ದಾರೆ. ಆ ಪರ್ಮಿಷನ್ ಪಡೆಯುವಂತಹ ಹಿನ್ನೆಲೆಯಲ್ಲಿ ಒಂದು ಕಥೆ ಇರುವಂತದ್ದು. ಆ ಕಥೆಯನ್ನ ಈಗ ಅವರ ಹತ್ರನೇ ಕೇಳ್ತಾ ಹೋಗೋಣ. ಸರ್, ಈ ಒಂದು ಲಡ್ಡನ್ನು ಇಲ್ಲಿಗೆ ತಯಾರು ಮಾಡ್ಕೊಂಡು ಬರುವಂತ ಕೆಲಸ ಮಾಡಿದ್ರೆ ಇದರ ಹಿಂದಿರುವಂತಹ ಕಥೆ ಏನು? ಇದು ಲಡ್ಡು ಮಾಡ್ಬೇಕಂತ ನಾನು 3 ತಿಂಗಳ ಮುಂಚೆ ಇವರು ಅಯೋಧ್ಯೆ ರಾಮ ಪರಿಷತ್ಗೆ ಲೆಟರ್ ಮಾಡಿದೆ. ಲೆಟರ್ ಮಾಡಿದ ಮೇಲೆ 15 ದಿವಸ ಮೇಲೆ ಹೋಗಿದೆ, ಅದ್ರ ಲೆಟ್ರೇ ಬರಲಿಲ್ಲ. ಅದ್ಮೇಲೆ ಮತ್ತೆ ಒಂದು ಲೆಟರ್ ಬರ್ತಿದೆ, ಅದ್ಮೇಲೆ ಒಂದು ಲೆಟರ್ ಬರ್ತಿದೆ, ಇಮೇಲ್ ಮಾಡಿದೆ. ಅದು 3-4 ಸತಿ ಮಾಡಿದ ಮೇಲೆ ಒಂದು ಲೆಟರ್ ಬಂದಿದೆ. ಲೆಟರ್ ಬಂದ ನೀವು ಬನ್ನಿ, ಹೈದರಾಬಾದ್ಗೆ ಬನ್ನಿ, ಅಯೋಧ್ಯೆಗೆ ಬನ್ನಿ, ನೋಡುವ ನೀನು ಏನೇನು ಮಾಡ್ತೀರಿ, ಹೆಂಗೆ ಮಾಡ್ತೀರಿ ಅದೆಲ್ಲ ನಮ್ಗೆ ಲೆಟರ್ ಕೊಡಿ, ಅದ್ಮೇಲೆ ನೋಡಿ ಕೊಡ್ತೀವಿ ಅಂತ ಹೇಳಿದೆ. ಇಷ್ಟು ಲೆಟರ್ ಬರ್ದಿದೆ, ನೀವು ಬರಬೇಕು ಅಂತ ಲೆಟರ್ ಬಂದಿದೆ. ಅದಕ್ಕೆ ನಾವಿಲ್ಲಿ ಬಂದು ಅವ್ರಿಗೆಲ್ಲ ಇನ್ಶೂರೆನ್ಸ್ ಕೊಡಿದ್ದು. అదిమేల ఈ లడ్లో ఏమేం మిక్స్ చేసి లడ్డు తయారు చేశారు? ఈ లడ్లో 350 కిలోలు బేసిన్ ఉంది, 700 కిలోలు షుగర్ ఉంది, 40 కిలోలు కాజు ఉంది, 35 కిలో బాదాం ఉంది, ఒక 5 కిలో కిస్మిస్ ఉంది, 2 కిలో ఇలాచి ఉంది, 35 గ్రామ్స్ జాఫ్రాన్ అంటే మన కుంకుమ పువ్వు అది ఉంది, ఒక 1/2 కిలో మన కర్పూరం, పచ్చ కర్పూరం తిరుపతిలో ఉంటుంది, అది దానికి వెళ్ళి తెచ్చి సపరేట్గా దానికోసమే సపరేట్ తెప్పించినాం, అది కలిపినాం. ఇది 1 మంత్ వ్యాలిడిటీ ఉంటుంది, విత్ ఫుడ్ సర్టిఫికేట్ తోటి తెచ్చినాము. ఇది విత్ ఏసీ డీపీజర్ ఏసీ తోటి తెచ్చినాం అనమాట. ఇది ఖరాబ్ కాదు, 1 మంత్ వరకు ఉంటుంది. అంటే ಇದು ತಯಾರು చేసిన ಮುಂದೆ ಇದು ಮಾಡೋಕ್ ಮುಂಚೆ ನಿಮ್ಮ ಹತ್ರ ಒಂದು ಸ್ಟೋರಿ ಇತ್ತಲ್ಲ, ಅಂದ್ರೆ ನೀವು ಕ್ಯಾಟರಿಂಗ್ ಸರ್ವಿಸ್ ಶುರು ಮಾಡುವಂತದ್ದು ಇರ್ಬೋದು, ಯಾವತ್ತು ಇದನ್ನ ಮಾಡಬೇಕು ಅಂತ ಹೇಳಿ ಅರಕೆನ ಮಾಡ್ಕೊಂಡ್ರೆ ಯಾವತ್ತಿನ ತನಕ ಎಷ್ಟು ದಿನಗಳ ಕಾಲ ಟೈಮ್ ತಗೊಳ್ತಾ ಇದು? ఇది వచ్చి మేము 2000లో ఒక చిన్నగా శ్రీరామ్ క్యాటరింగ్ అని ఓపెన్ చేసినాము. అదే రోజు నేను సంకల్పం చేసుకున్నాను, ఒకవేళ మా క్యాటరింగ్ బాగా దినదిన అభివృద్ధి అయితే, మంచిగా మా ఫ్యామిలీ మా ఫ్రెండ్స్ అందరూ డెవలప్ అయితే, మేము రామ మందిర్ ఎప్పుడు ఓపెన్ అవుతుందో అప్పటికి రోజు 1 కిలో లెక్కన భూమి పూజ అయినప్పటి నుంచి గుడి ఓపెనింగ్ వరకు ఎన్ని రోజులు అవుతే రోజుకు 1 కిలో, దాని ప్రకారం చేసి నేను లడ్డు సమర్పిస్తాను మొక్కుకున్నాము. అదే ప్రకారం ఈరోజు లడ్డు తయారు చేసి ఇచ్చినాం. 1265 కిలోల లడ్డు తెచ్చినాం. ಇವರೇನು ಅರಕೆಯನ್ನ ಮಾಡ್ಕೊಳ್ಳುವಂತ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಈ ಒಂದು ಕ್ಯಾಟರಿಂಗ್ ಸರ್ವಿಸ್ ಶುರು ಮಾಡಿದಂತ ಸಂದರ್ಭದಲ್ಲಿ ಅದು ನೀಟಾಗಿ ನಡೆದಂತ ಸಂದರ್ಭದಲ್ಲಿ ಡೆವಲಪ್ಮೆಂಟ್ ಚೆನ್ನಾಗಿ ಆಯ್ತು ಅಂತಂದ್ರೆ ನಾವು ಈ ಒಂದು ಲಡ್ಡನ್ನ ತಯಾರಿಸಿ ತಂದ್ಕೊಡ್ತೀವಿ ಅನ್ನೋ ಒಂದು ಮನವಿಯನ್ನು ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ರು. ಇನ್ನೊಂದು ವಿಶೇಷ ಅಂತಂದ್ರೆ ಇವರ ಕ್ಯಾಟರಿಂಗ್ ಸರ್ವಿಸ್ ಅಲ್ಲಿ ನಮ್ಮ ಕನ್ನಡದವರು ಕೂಡ ಕೆಲಸವನ್ನು ಕೂಡ ಮಾಡ್ತಿದ್ರೆ, ಇದನ್ನ ಯಾವತ್ತಿಂದ ತಯಾರಿಸಕ್ ಶುರು ಮಾಡಿದ್ರಲ್ಲ, ಆ ಪ್ರೊಸೀಜರ್ ಹೆಂಗಿತ್ತು, ಹೆಂಗೆಲ್ಲ ತಯಾರು ಮಾಡಿದ್ರಿ ನೀವು? ಅವನ್ ಹೆಂಗಂದ್ರೆ ಎಲ್ಲ 30 ಆದ್ಮೇಲೆ ಕೆಲಸ ಮಾಡಿದೀವಿ, 30 ಕೆಲಸ ಮಾಡಿದೀವಿ. ತಯಾರು ಮಾಡಿದ ಮಾಸ್ಟರ್ ಬಂದು ಎಲ್ಲ ಟೈಮ್ ಆಗಿತ್ತು ಎಲ್ಲ ಮಾಡಕ್ಕೆ. ಏನಂದ್ರೆ ಕಾಜು, ಬೇಸನ್, ಶುಗರ್ ಎಲ್ಲ ಹಾಕಿದ್ದೀವಿ. ಜಾಸ್ತಿ ಟೈಮ್ ಆಯಿತು. ನಮ್ಮ ಸ್ಟಾಫ್ ಎಲ್ಲ ಎಷ್ಟು ಕೆಲಸ ಮಾಡಿದೆ. ನಮ್ಮ ಸಾರು ಚೆನ್ನಾಗಿ ಖುಷಿಗಾಗಿದೆ ಕೆಲಸ ಮಾಡೋಕ್ಕೆ. ಇಲ್ಲೇ ನಾನು 2008 ಕೆಲಸ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ ಸರ್ ನಮ್ಗೆ. ಇನ್ನ ಇವರು ಅರಕೆಯ ಪ್ರಕಾರ ಹೇಳುವಂಥದ್ದು ಏನು, ಅದ್ರಲ್ಲಿ ಪ್ರತಿಷ್ಠಾಪನೆ ಆದಂತಹ ದಿನದಿಂದ ಇಲ್ಲಿ ತನಕ 1265 ದಿನಗಳೇನಾಗಿದೆ. 1265 ದಿನವೂ ಕೂಡ ಪ್ರತಿ ದಿನಕ್ಕೆ 1 kg ಅಂತ ಇವರು ಪ್ಲಾನ್ ಮಾಡ್ಕೊಂಡು ಈ ಲಡ್ಡನ್ನ ತಯಾರಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಇದರಲ್ಲಿ 1265 kg ತೂಕದ ಈ ಒಂದು ಲಡ್ಡನ್ನ ಈಗ ಸಿಕಂದ್ರಾಬಾದ್ ಇಂದ ತಂದು ಇಲ್ಲಿ ಕೊಡುವಂತ ಕೆಲಸವನ್ನು ಮಾಡ್ತಿರುವಂಥದ್ದು. ಇನ್ನ ತಯಾರು ಮಾಡೋಕ್ ಮುಂಚೆನೆ ಇಲ್ಲಿ ರಾಮ ಜನ್ಮಭೂಮಿ ಟ್ರಸ್ಟ್ ಅವರ ಕಡೆಯಿಂದ ಪರ್ಮಿಷನ್ ಪಡೆದುಕೊಂಡು ಇದನ್ನ ರಾಮನಿಗೆ ಅರ್ಪಿಸೋದಕ್ಕೋಸ್ಕರ ಅಲ್ಲಿಂದ ಈಗ ತೆರಳುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಒಟ್ನಲ್ಲಿ ಭಕ್ತರು ಬರುವಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಕಡೆ ಅರಕೆ ಇರುವಂತದ್ದು, ಕೆಲವೊಂದಷ್ಟು ಕಡೆ ರಾಮನಿಗೆ ಪ್ರಿಯವಾದಂತಹ ವಸ್ತುಗಳು ಅಯೋಧ್ಯೆಗೆ ಹರಿದು ಬರ್ತಾ ಇದೆ. ಈಗ ಸದ್ಯ ನಾವು ಕರಸೇವಾಪುರದಲ್ಲಿ ಈ ಒಂದು ಲಡ್ಡನ್ನ ತರಲಾಗಿದ್ದು, ಈಗ ರಾಮ ಜನ್ಮಭೂಮಿ ಟ್ರಸ್ಟ್ಗೆ ಇದನ್ನ ಹ್ಯಾಂಡ್ ಓವರ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ನಾಡಿದ್ದು 23ರ ನಂತರ ಇದನ್ನು ಕೂಡ ರಾಮನಿಗೆ ನೈವೇದ್ಯ ಮಾಡುವಂತಹ ಕೆಲಸವನ್ನ ಇಲ್ಲಿರುವಂತಹ ಟ್ರಸ್ಟ್ ಮಾಡುತ್ತೆ. ಕ್ಯಾಮ್ರಾ ಪರ್ಸನ್ ಮನ್ನಾರ್ ಕೆ ಜೊತೆ ವಿಷ್ಣು ಪ್ರಸಾದ್, ಅಯೋಧ್ಯೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.